ಶಾಂತಿ. ದಿನಾಂಕ ಆಗಿದೆ 5/11/2025. ಇಡೀ ಪ್ರಪಂಚ ರೋಗಿಗಳ ದೊಡ್ಡ ಆಸ್ಪತ್ರೆಯಾಗಿದೆ. ತಂದೆಯು ಇಡೀ ಪ್ರಪಂಚವನ್ನು ನಿರೋಗಿಯನ್ನಾಗಿ ಮಾಡಲು ಬಂದಿದ್ದಾರೆ. ಈಗ ನಾವು ಈ ಹಳೆಯ ಪ್ರಪಂಚ, ಹಳೆಯ ಶರೀರವನ್ನು ಬಿಟ್ಟು ಮನೆಗೆ ಹೋಗುತ್ತೇವೆ. ಮತ್ತೆ ಹೊಸ ಪ್ರಪಂಚದಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ. ನಾವು ಈಗ ರಾಜಧಾನಿಯಲ್ಲಿ ಹೋಗಲು ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ತಂದೆಯು ನಾವು ಮಕ್ಕಳಿಗಾಗಿ ಆತ್ಮಿಕ ರಾಜಸ್ಥಾನವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಇದೇ ಸ್ಮೃತಿ ಇದ್ದಾಗ ದುಃಖದ ಅಲೆಗಳು ಬರಲು ಸಾಧ್ಯವಿಲ್ಲ. ಕೆಲವು ಗೀತೆಗಳು ನೀವು ಮಕ್ಕಳಿಗಾಗಿ ಅಲ್ಲ, ಹೊಸಬರಿಗೆ ತಿಳಿಸಲು ಇದೆ. ಎಲ್ಲರೂ ಬುದ್ಧಿವಂತರೇ ಇದ್ದಾರೆ ಎಂದಲ್ಲ, ಇಲ್ಲ, ಬುದ್ಧಿಹೀನರನ್ನು ಬುದ್ಧಿವಂತರನ್ನಾಗಿ ಮಾಡಲಾಗುತ್ತದೆ. ಓದುವುದು ಸಹ ಶರೀರದ ಮೂಲಕ. ಆತ್ಮ ಓದುತ್ತದೆ, ಆದರೆ ಹೊರಗಡೆ ಏನೇ ಶಿಕ್ಷಣ ಸಿಗುತ್ತದೆ ಅದು ಅಲ್ಪ ಕಾಲಕ್ಕಾಗಿ ಶರೀರ ನಿರ್ವಹಣಾರ್ಥವಾಗಿ ಇದೆ. ಮೊಟ್ಟ ಮೊದಲು ನಾವು ಆತ್ಮಾಭಿಮಾನಿಗಳು ಆಗಬೇಕಾಗಿದೆ. ಇದೇ ಮುಖ್ಯ ಮಾತಾಗಿದೆ, ಏಕೆಂದರೆ ಇದು ರೋಗಿ ಪ್ರಪಂಚವಾಗಿದೆ. ರೋಗಿಯಾಗದೇ ಇರುವಂತಹ ಮನುಷ್ಯರೇ ಇಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಿರಿ. ನನ್ನೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತಾ ನನ್ನ ಜೊತೆಯಲ್ಲಿ ಮರಳಿ ಮನೆಗೆ ನಡೆಯಬೇಕಾಗಿದೆ. ಈಗ ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿರಿ. ಈ ಜ್ಞಾನವನ್ನು ತಂದೆಯ ವಿನಃ ಯಾರೂ ಕೊಡಲು ಸಾಧ್ಯವಿಲ್ಲ. ತಮ್ಮದೇ ಕಲ್ಯಾಣ ಮಾಡಬೇಕಾಗಿದೆ. ರೋಗಿಯಿಂದ ನಿರೋಗಿ ಆಗಬೇಕಾಗಿದೆ. ಈ ಲಕ್ಷ್ಮೀನಾರಾಯಣರು ನಿರೋಗಿ, ಸದಾ ಆರೋಗ್ಯವಂತರಾಗಿದ್ದಾರೆ. ಅಲ್ಲಿ ದೀರ್ಘಾಯಸ್ಸು ಇರುತ್ತದೆ. ನಿರ್ವಿಕಾರಿಗಳು ರೋಗಿಯಾಗಿರುವುದಿಲ್ಲ, ಅವರು ಸಂಪೂರ್ಣ ನಿರ್ವಿಕಾರಿಯಾಗಿರುತ್ತಾರೆ. ನೆನಪಿನ ಯಾತ್ರೆಯಿಂದಲೇ ನಿರೋಗಿಯಾಗುತ್ತೀರಿ. ನೆನಪಿನಿಂದ ತಮ್ಮ ಮಧುರ ಮನೆಗೆ ಹೋಗುತ್ತೀರಿ. ಆತ್ಮವು ಪರಮಾತ್ಮ ತಂದೆಯ ಬಳಿ ಹೋಗುವ ಯಾತ್ರೆಯಾಗಿದೆ. ಇದು ಆತ್ಮಿಕ ಯಾತ್ರೆಯಾಗಿದೆ. ನೀವು ಯಾವಾಗ ಸತ್ಯಖಂಡದಲ್ಲಿರುತ್ತೀರಿ ಆಗ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ. ಅರ್ಧಕಲ್ಪದ ನಂತರ ರಾವಣ ರಾಜ್ಯ, ಅಸತ್ಯಖಂಡವು ಪ್ರಾರಂಭವಾಗುತ್ತದೆ. ಈಗ ನೀವು ಸಂಗಮದಲ್ಲಿ ಕುಳಿತಿದ್ದೀರಿ. ಈ ಕಡೆಯೂ ಇಲ್ಲ, ಆ ಕಡೆಯೂ ಇಲ್ಲ. ನೀವು ಯಾತ್ರೆ ಮಾಡುತ್ತಿದ್ದೀರಿ. ಆತ್ಮವು ಯಾತ್ರೆ ಮಾಡುತ್ತಿದೆ, ಶರೀರವಲ್ಲ. ತಂದೆಯು ಬಂದು ಯಾತ್ರೆ ಮಾಡುವುದನ್ನು ಕಲಿಸುತ್ತಿದ್ದಾರೆ. ಇಡೀ ವಿಶ್ವದಲ್ಲಿ ನಮ್ಮ ರಾಜಧಾನಿಯಾಗುತ್ತಿದೆ. ಇದಂತೂ ಈಗ ಪಂಚಾಯತಿ ರಾಜ್ಯವಾಗಿದೆ. ಮೊದಲು ಡಬಲ್ ಕಿರೀಟಧಾರಿಗಳಿದ್ದರು, ನಂತರ ಒಂದು ಕಿರೀಟ, ಈಗ ಕಿರೀಟವೇ ಇಲ್ಲ. ಯಾವಾಗ ನಾವು ಮನೆಗೆ ಹೋಗುತ್ತೇವೆ, ನಂತರ ರಾಜಧಾನಿಯಲ್ಲಿ ಬರುತ್ತೇವೆ ಎಂದು ತಿಳಿಯುತ್ತೀರಿ, ಆಗ ಆಂತರ್ಯದಲ್ಲಿ ಖುಷಿ ಇರಬೇಕು. ಮಾಯೆಯ ವಿರೋಧ ಬಹಳ ಇದೆ, ಆದ್ದರಿಂದ ಖುಷಿ ಕಡಿಮೆಯಾಗಿ ಬಿಡುತ್ತದೆ. ನಾವು ನಮ್ಮ ರಾಜಸ್ಥಾನದಲ್ಲಿ ಹೋಗುತ್ತೇವೆಂದು ತಿಳಿಯುತ್ತೀರಿ. ಇಲ್ಲಿ ಭಿನ್ನ ಭಿನ್ನ ಪ್ರಕಾರದ ರಾಜರುಗಳಿದ್ದಾರೆ. ಈಗ ಮತ್ತೆ ಆತ್ಮಿಕ ರಾಜಸ್ಥಾನವಾಗಬೇಕಾಗಿದೆ. ಈಗ ನೀವು ಪ್ಯಾರಡೈಸ್ನಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಈ ವ್ಯತ್ಯಾಸವನ್ನು ತಿಳಿಸಬೇಕು. ಗಾಡ್ ಫಾದರ್ ಮುಕ್ತಿಧಾಮದಲ್ಲಿ ಇರುವವರಾಗಿದ್ದಾರೆ. ಹೆವನ್ ಹೊಸ ಪ್ರಪಂಚಕ್ಕೆ ಹೇಳಲಾಗುತ್ತದೆ. ನಮ್ಮ ಉದ್ದೇಶ ಮನುಷ್ಯರನ್ನು ಆಸ್ತಿಕರನ್ನಾಗಿ ಮಾಡುವುದು, ಮಾಲೀಕರನ್ನಾಗಿ ಮಾಡುವುದಾಗಿದೆ. ಈಗ ಎಲ್ಲರೂ ನಿರ್ಧನಿಕನಾಗಿದ್ದಾರೆ, ನಾವು ಧನಿಕರಾಗುತ್ತೇವೆ. ಹೇಗೆ ತಂದೆಯು ಸದಾ ಆತ್ಮಾಭಿಮಾನಿಯಾಗಿರುತ್ತಾರೆ, ಹಾಗೆಯೇ ಆತ್ಮಾಭಿಮಾನಿಯಾಗಿರುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಒಬ್ಬ ತಂದೆಯನ್ನು ಹೃದಯದಿಂದ ಪ್ರೀತಿ ಮಾಡುತ್ತಾ ತಂದೆಯ ಜೊತೆ ಮನೆಗೆ ನಡೆಯಬೇಕು. ಬೇಹದ್ದಿನ ತಂದೆಗೆ ಸಂಪೂರ್ಣ ಗೌರವವನ್ನಿಡಬೇಕಾಗಿದೆ. ಅರ್ಥಾತ್ ತಂದೆಯ ಆದೇಶದಂತೆ ನಡೆಯಬೇಕಾಗಿದೆ. ಶಕ್ತಿಶಾಲಿ ಸೇವೆಯ ಮೂಲಕ ನಿರ್ಭರರಲ್ಲಿ ಬಲವನ್ನು ತುಂಬುವ ಸತ್ಯ ಸೇವಾದಾರಿ ಭವ. ಸೇವೆಯಂತೂ ಎಲ್ಲರೂ ಮಾಡುತ್ತಾರೆ, ಆದರೆ ಸಫಲತೆಯಲ್ಲಿ ಏನೋ ಅಂತರ ಕಂಡುಬರುವುದಕ್ಕೆ ಅದಕ್ಕೆ ಕಾರಣವಾಗಿದೆ. ಸೇವೆಯ ಸಾಧನೆಯಲ್ಲಿ ಶಕ್ತಿಯ ಕೊರತೆ. ಪ್ರತಿಯೊಂದು ಪರಿಸ್ಥಿತಿಯನ್ನು ಹಾರುವ ಕಲೆಯ ಸಾಧನವೆಂದು ತಿಳಿದು ಸದಾ ಹಾರುತ್ತೀರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.